ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ನುಗ್ಗಿಕಾಯಿ ಗ್ರೇವಿ ರೀ. ಗ್ರೇವಿ ಅನ್ಬೋದು, ಸಾಂಬಾರು ಅನ್ಬೋದು. ನಾ ಇವತ್ತು ಗ್ರೇವಿ ತೋರಿಸ್ತೀನಿ ರೀ. ಬೇಕಾಗಿರೋದು ಒಂದು ಸಣ್ಣ ಮೀಡಿಯಮ್ ಸೈಜ್ ನುಗ್ಗಿಕಾಯಿ ಒಂದು 8ರಿಂದ 10 ತೊಗೊಂಡಿನಿ ರೀ. ಇದು MTR ಸಾಂಬಾರು ಮಸಾಲ ತೊಗೊಂಡಿನಿ ರೀ. ಒಂದು ಉಳ್ಳಾಗಡ್ಡಿ ಹಿಂಗೆ ಹೆಚ್ಚಿಟ್ಕೊಂಡಿನಿ ರೀ. ಇದನ್ನು ಹುರ್ಕೋಬೇಕು ಎಣ್ಣೆಗೆ. ಒಂದು ಟೊಮೊಟೊ, ಒಂದು ಅರ್ಧ ಬಟ್ಲ ಕೊಬ್ಬರಿ ತೊಗೊಂಡಿನಿ. ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿನಿ ರೀ, ಒಂದು 2 ಬೆಳ್ಳುಳ್ಳಿ ಗಡ್ಡಿದು. ಇದು ಕೊತ್ತಂಬರಿ, ಕರಿಬೇವು. ಫಸ್ಟ್ ಇದನ್ನು ಕುದಿಸ್ಕೊಂಬಿಡೋಣ್ರಿ. ನುಗ್ಗಿಕಾಯಿನ ನೀರು ಇಟ್ಕೊಂಡ್ರಿ, ಬಿಸಿ ಆಗತ್ತೈತಿ. ಸ್ವಲ್ಪ ಉಪ್ಪು ಹಾಕೊಂಬಿಡೋಣ್ರಿ. ನುಗ್ಗಿಕಾಯಿ ಹಾಕೊಂಬಿಡೋಣ್ರಿ. ಒಂದು 4ರಿಂದ 5 ನಿಮಿಷ ಕುದಿಸ್ಕೊಂಬಿಡೋಣ್ರಿ. ಇದು 4ರಿಂದ 5 ನಿಮಿಷ ಕುದಿಸ್ಕೊಂಬಿಡೋಣ್ರಿ. ಅಲ್ಲಿ ಅವು ಕುದಿಯೋಷ್ಟ್ರೊಳಗೆ ಇದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿವಲ್ರಿ, ಇದನ್ನು ಹುರ್ಕೊಂಬಿಡೋಣ್ರಿ ಎಣ್ಣೆ ಒಳಗೆ. ಇದನ್ನು ಎಣ್ಣೆ ಒಳಗೆ ಹುರ್ಕೊಂಬಿಡೋಣ್ರಿ. ಕೆಂಪಾಗುತ್ತೆ ಹುರ್ಕೊಳತ್ತೀನಿ. ಇದು ಕೆಂಪು ಹಾಕತ್ತೈತ್ರಿ. ಇದ್ರಾಗ ಒಂದು ಸ್ಪೂನು ಹವೀಸ್ ಕಾಳು ಹಾಕೊಂಬಿಡೋಣ್ರಿ. ಇದು ರೆಡಿ ಆಯ್ತು ನೋಡ್ರಿ, ತೆಗೆದ್ಬಿಡೋಣ್ರಿ. ನುಗ್ಗಿಕಾಯಿ ಕುದ್ರೊಳಗೆ ಇದು ರುಬ್ಕೊಂಬಿಡೋಣ್ರಿ. ಇದು ಕೊಬ್ಬರಿ ಒಂದು ಅರ್ಧ ಬಟ್ಲು, ಇದು ಉಳ್ಳಾಗಡ್ಡಿ ಮತ್ತು ಹವೀಸ್ ಕಾಳು ಹುರ್ಕೊಂಡಲ್ರಿ, ಇದ್ರೊಳಗೆ ಹಾಕೊಂಬಿಡೋಣ್ರಿ. ಇದು ಸ್ವಲ್ಪ ಟೊಮೆಟೊ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ್ರಿ. ಇದನ್ನು ಸ್ವಲ್ಪ ಎಣ್ಣೆಯಾಗ ಹಿಂಗೆ ಹುರ್ಕೊಂಬಿಡೋಣ್ರಿ. ಟೊಮೆಟೊನ ಹಾಕೊಂಬಿಡೋಣ್ರಿ. ಇದು ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಮಿಕ್ಸಿ ಮಾಡ್ಕೊಂಡು ನೋಡ್ರಿ, ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ನುಗ್ಗಿಕಾಯಿ ಕುದ್ದೈತೆ ನೋಡ್ರಿ, ತೆಗೆದ್ಬಿಡೋಣ್ರಿ. ಇದರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ. ಸಾಸಿವೆ ಹಾಕೊಳ್ಳೋಣ್ರಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ್ರಿ. ಒಂದು ಏಲಕ್ಕಿ, ಒಂದು 3 ಲವಂಗ ಹಾಕೊಳ್ಳೋಣ್ರಿ. ಸ್ವಲ್ಪ ಚಕ್ಕಿ ಪುಡಿ ಮಾಡ್ಕೊಂಡು ಹಾಕೊಳತ್ತೀನಿ ರೀ. ಈಗ ಜಜ್ಜಿದ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ಜಜ್ಕೊಂಡ್ರಿ, ಸ್ವಲ್ಪ ಅರ್ಧ ಇಂಚೆ ಹಾಕೊಂಡ್ಬಿಡತ್ತೀನಿ ರೀ. ಕೆಂಪಾಗಿದೆ. ಕರಿಬೇವು ಹಾಕೊಳ್ಳೋ ಮಿಶ್ರಣ ಹಾಕೊಂಡ್ಬಿಡ್ರಿ. ಇದು ಸ್ವಲ್ಪ ಎಣ್ಣೆ ಬಿಡ್ರಿ, ಸ್ವಲ್ಪ ಅಲ್ಲಿವರೆಗೆ ಕ್ಲೋಸ್ ಮಾಡೋಣ. ಇದು ಕುದಿಯತ್ತೈತ್ರಿ, ಸ್ವಲ್ಪ ಎಣ್ಣೆ ಬಿಡತ್ರಿ. ಈ ಖಾರ ಪುಡಿ ಹಾಕೊಂಡ್ಬಿಡೋಣ್ರಿ. 1 ಸ್ಪೂನು, 2 ಸ್ಪೂನ್ ಖಾರ ಪುಡಿ ಹಾಕೊಳತ್ತೀನಿ. ಉಪ್ಪು ಸ್ವಲ್ಪ ನುಗ್ಗಿಕಾಯಿ ಹಾಕಿ ಕುದಿಸೈತ್ರಿ, ಸ್ವಲ್ಪ ಹಾಕೊಳತ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳತ್ತೀನಿ ರೀ. ಇದು ಕುದಿಯತ್ತೈತ್ರಿ, ಕುದಿಸಿ ಇಟ್ಕೊಂಡಲ್ರಿ. ನುಗ್ಗಿಕಾಯಿ ಮತ್ತು ಆ ನೀರು 2 ಸಮೇತ ಹಾಕತ್ತೀನಿ ರೀ. ಇದನ್ನು ಚಲೋತ್ನೇ ಕಲಸ್ಕೊಂಡ್ಬಿಡೋಣ್ರಿ. MTR ಸಾಂಬಾರು ಮಸಾಲ ಹಾಕತ್ತೀನಿ ರೀ. 1 ಸ್ಪೂನು, ಸ್ವಲ್ಪ ಕೊತ್ತಂಬರಿ, ಒಂದು ಚಿಟಿಕೆ ಅಷ್ಟು ಹುಣಸೆಹಣ್ಣು ಹಾಕ್ಕೊಳತ್ತೀನಿ ರೀ. ಒಂದು 2-3 ನಿಮಿಷ ಕುದಿಲ್ರಿ. ಇದನ್ನು ಕ್ಲೋಸ್ ಮಾಡಿಬಿಡೋಣ್ರಿ. ತೆಗೆದ್ಬಿಡೋಣ್ರಿ. ಈ ಥರ ಗ್ರೇವಿ ಆಗೈತೆ ನೋಡ್ರಿ. ಒಂದು ಬೌಲ್ ಒಳಗೆ ತೆಗೆದ್ಬಿಡೋಣ್ರಿ. ನುಗ್ಗಿಕಾಯಿ ಗ್ರೇವಿ ರೆಡಿ ಆಗೈತೆ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಮಾಡಿ. ನುಗ್ಗಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು.